ಯಾದಗಿರಿ ಭಾಗದ ಸೋಲಾರ್ ಹೈಮಾಸ್ಕ್ ನಿರ್ಮಾಣದಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿನ KKRDBಯ ಅಧ್ಯಕ್ಷ ಅಜಯ್ ಸಿಂಗ್ ಇದನ್ನು ನೋಡಲೇಬೇಕಾದಂತಹ ಸ್ಟೋರಿ ಏನಾಗಿದೆ ಅಂತಂದ್ರೆ, ಈ ಸೋಲಾರ್ ಹೈಮಾಸ್ಕ್ ನಿರ್ಮಾಣ ಮಾಡೋದ್ರಲ್ಲಿ ಭಾರಿ ಗೋಲ್ಮಾಲ್ ಆಗಿದೆಯಂತೆ. ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದಾರಂತೆ. ಗುರುಮಠಕಲ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹೈಮಾಸ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಎಲ್ಲಿ ಅಂತಂದ್ರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ. JDS ಶಾಸಕರಾದಂಥ ಕಂದಕೂರ ಗ್ರಾಮದಲ್ಲೂ ಕೂಡ ಹೈಮಾಸ್ಕ್ ಹೆಸರಲ್ಲಿ ಲೂಟಿಯಾಗಿದೆ. 2 ರಿಂದ 3 ಲಕ್ಷದಲ್ಲಿ ಮುಗಿಯುವಂಥ ಹೈಮಾಸ್ಕ್ ಕೆಲಸಕ್ಕೆ 10 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಈ 10 ಲಕ್ಷದ ಹೈಮಾಸ್ಕ್ ನಿರ್ಮಾಣ ಅಂತ ಹೇಳಿ ಪೆನ್ನಿಂದ ಬರೆದು ಮೋಸ ಮಾಡಿಬಿಟ್ಟಿದ್ದಾರೆ. ನೋಡಿ ಅಲ್ಲಿ, ಅದು ಪ್ರಿಂಟ್ ಆಗಿಲ್ಲ, ಅಂದಾಜು ಮೊತ್ತ ಪೆನ್ನಲ್ಲಿ ಬರೆದಿರೋದು. ಒಂದು ಸೋಲಾರ್ ಬೆಲೆಯನ್ನು 10 ಲಕ್ಷ ರೂಪಾಯಿ ಅಂತೇಳಿ ಈಗಾಗಲೇ ಅದರ ಮೇಲೆ ಹಾಕಿದ್ದಾರೆ. ಅದು ಸುಮಾರು ಮಾರ್ಕೆಟ್ದಲ್ಲಿ ವ್ಯಾಲ್ಯೂಯೇಷನ್ ಮಾಡಿದರೆ 1 ಲಕ್ಷ, 1.5 ಇಲ್ಲ 2 ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು. ಇವತ್ತು ಸರ್ಕಾರಕ್ಕೆ 10 ಲಕ್ಷ ಅಂತ ತೋರಿಸಿ ಇವತ್ತು ವಂಚನೆ ಮಾಡಿರ್ತಾರೆ. ಅದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ನೇರವಾಗಿ ಶಾಸಕರು ಅದರಿಂದ ಶಾಮೀಲಾಗಿದ್ದಾರೆ. ಸುಮಾರು 40 ರಿಂದ 50% ಹಣವನ್ನು ಏಜೆನ್ಸಿ ತಗೊಂಡು ಇವತ್ತು ಸರ್ಕಾರದ ಸಾರ್ವಜನಿಕ ಹಣವನ್ನು ಪೋಲಾಗಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಪೆನ್ನಿಂದ ಬರೆದಿರೋದ ಅದು 10 ಲಕ್ಷ ರೂಪಾಯಿ ಅಂತ? ಎಸ್ ಶರತ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಏನಂದ್ರೆ ಸರ್ಕಾರ ಬಂದ್ರೆ, ಯಾವುದೇ ಸರ್ಕಾರ ಬರಲಿ ಏನಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಒಂದು ಅನುದಾನವನ್ನು ಕೂಡ ಮೀಸಲಿಡ್ತಾರೆ. ಆದ್ರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹೈಮಾಸ್ಕ್ ನಿರ್ಮಾಣದಲ್ಲಿ ಭಾರಿ ಗೋಲ್ಮಾಲ್ ನಡೆದಿರ್ತಕ್ಕಂಥದ್ದು. ಏನಂದ್ರೆ KKDB ಅನುದಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸೋಲಾರ್ ಹೈಮಾಸ್ಕ್ ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಲೂಟಿ ಆಗಿರ್ತಕ್ಕಂಥದ್ದು. ಏನಂದ್ರೆ ಕೇವಲ 2 ರಿಂದ 3 ಲಕ್ಷದಲ್ಲಿ ಮುಗಿಯುವ ಹೈಮಾಸ್ಕ್ ನಿರ್ಮಾಣಕ್ಕೆ ಏನಂದ್ರೆ 10 ಲಕ್ಷ ಬಿಲ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು 10 ಲಕ್ಷದ ಹೈಮಾಸ್ಕ್ ಅಂದ್ರೆ ಜನರಿಗೆ ಎಲ್ಲೋ ಒಂದು ಕಡೆ ಸಂಶಯ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನಂದ್ರೆ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಹಾಕಿದ್ದಾರೆ ಅಲ್ಲೆಲ್ಲ ಕೂಡ ಪೆನ್ನಿನಿಂದ ಬರೆದು ಜನರಿಗೆ ಮಹಾ ವಂಚನೆ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈಗ KKDB ಯೋಜನೆಯಿಂದ ನಿರ್ಮಾಣಗೊಳ್ಳುತ್ತಿರುವ ಹೈಮಾಸ್ಕ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲೂಟಿಯನ್ನು ಕೂಡ ಹೊಡೆದಿದ್ದಾರೆ. ಇದು ಸಾರ್ವಜನಿಕರ ಹಣ, ಮತ್ತೆ ಬೇರೆ ಬೇರೆ ಭಾಗಗಳಿಂದ ಎಲ್ಲರೂ ಕೂಡ ಸಾರ್ವಜನಿಕರು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾರೆ. ಅಂತ ತೆರಿಗೆ ಹಣ ಏನಂದ್ರೆ ಹಗಲು ದರೋಡೆಯನ್ನು ಕೂಡ ಮಾಡ್ತಾ ಇದ್ದಾರೆ ಎಂದು ಕೂಡ ಅಲ್ಲಲ್ಲಿ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕರಿವೆ ಸಂಘಟನೆಯವರು ಏನಂದ್ರೆ ಈ ಒಂದು ಸೋಲಾರ್ ಹೈಮಾಸ್ಕ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇದರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಒಂದು ವೇಳೆ ತನಿಖೆ ಮಾಡದಿದ್ರೆ ನಾವು ಜಿಲ್ಲಾಡಳಿತದ ವಿರುದ್ಧ ಮತ್ತೆ ಸಂಬಂಧಪಟ್ಟ KKDB ನಿಗಮದ ವಿರುದ್ಧ ಕೂಡ ನಾವು ಧರಣಿಯನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಶರತ್. ಎಸ್, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.